ಇದು ಒಂದು ಗಾಡಿ, ಯಾವ ಗಾಡಿ 25 ಮಾಡಲು ಸ್ಟಾರ್ಟ್ ಆಯಿತು, ಸರೋಯ್ತು ಗಾಡಿ. ಇದು ಇದ್ರಲ್ಲಿ ಏನಾಗಿತ್ತಂದರೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗೋದು ಇಲ್ಲ ಆಫ್ ಆಗಿಬಿಡೋದು, ಸ್ವಲ್ಪ ಸ್ಟಾರ್ಟ್ ಆಗೋದು ಮತ್ತೆ ಆಫ್ ಆಗಿಬಿಡೋದು. ಓಡ್ತಾ ಇರಲಿಲ್ಲ, ತಳ್ಕೊಂಬಂದಿದ್ದೆ ನೀನು? ಇಲ್ಲ, ಹಾಂ ನಿನ್ನೆ ಬೆಳಗ್ಗೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ ಮನೆ ತಂದೆ ಇಲ್ಲಿಗೆ ಬಂದೆ. ಮತ್ತೆ ಆಫ್ ಆಗಿತ್ತು, ತಿರ್ಗಾ ಸ್ಟಾರ್ಟ್. ನೀನು ಅದೇನಿಲ್ಲ ಸರ್ ಹೋಗುತ್ತಾ ಹೋಗಿ ಮಗ ಅಂತಂದಿಲ್ಲ, ಬಂದು ಗಾಡಿ ಸ್ಟಾರ್ಟ್ ಮಾಡ್ತೇನೆ, ಸ್ಟಾರ್ಟ್ ಆಗಿದೆ. ತಿರ್ಗಾ ಇಲ್ಲಿ ಸ್ಟಾರ್ಟ್ ಆಗಿಲ್ಲ. ಮತ್ತೆ ಏನು ನಾಟಕ ಮಾಡಿದ್ರೇನು ಸ್ಟಾರ್ಟ್ ಆಗಿ ಓಡೋಕೆ ರೋಡ್ ಮೇಲೆ ತಯಾರಿಲ್ಲ. ಇದರಲ್ಲಿ ಇದು ತರಿಸಿ ಚೇಂಜ್ ಮಾಡಿದೆ. ಯಾಕೆ ಚೇಂಜ್ ಮಾಡಿದೆ ಅಂದರೆ ಕೋಡ್ ಬರ್ತಾಯಿತ್ತು. ಇದು ಹಾಕಿದ್ರೇನು ಅದೇ ಗೋಳೆ. ಕೋಡ್ ಹಾಕಿದ್ರೆ ಕೋಡ್ ಅದೇ ಥರ ಬಂದಿರುತ್ತೆ. ಕೋಡ್ ಬರ್ತಾಯಿಲ್ಲ ಇವಾಗ. ಪ್ಲಸ್ಸು ಇವಾಗ ಈ ಗಾಡಿ ಇದೆ, ಹಾಂ ಮತ್ತೆ ಇದು ಹಾಕಿದ್ರೇನು ಅದೇ ಗೋಳೆ. ಸ್ಟಾರ್ಟ್ ಆಗೋದು ಆಫ್ ಆಗೋದು. ಸ್ಟಾರ್ಟ್ ಆಯಿತು, ಸರೋಗಿತ್ತು, ಮತ್ತೆ ಗ್ಯಾರೇಜಿಂದ ಆಚೆ ಟ್ರಯಲ್ ಹೊಡೆಯೋಕೆ ಎತ್ಕೊಂಡ್ರೆ ಮತ್ತೆ ಅದೇ ಗೋಳೆ. ಸರೋಗಿದ್ದೆ ಗಾಡಿ, ಇವಾಗ ಸರಿ ಮಾಡಿದ್ದೀನಿ. ಏನು ಮಾಡೋರು ಅಂದರೆ ವಾಟ್ರ್ ವಾಶ್ ಮಾಡಿದ್ದಾರೆ. ಯಾವುದೇ ರೀತಿ ಏನರಲ್ಲೂ ಪ್ರಾಬ್ಲಮ್ ಇಲ್ಲ. ಅದು ಏನು ಪ್ರಾಬ್ಲಮ್ ಅಂದರೆ ಎಲ್ಲ ಬಿಚ್ಚಿ ಎಲ್ಲ ಫಿಟ್ ಮಾಡಿ ಎಲ್ಲ ಆಯಿತು. ಇದು ಬಿಚ್ಚಿ ಗಾಡಿದೆ ಆಗಬೇಡ ಇಲ್ಲಿ ಕಾಯಿಲು. ಸುಮ್ಮನೆ ಯಾಕೆ ಗಾಡಿಯವ್ರಿಗೆ ಲಾಸ್ ಮಾಡ್ಬೇಕು ನಾವು. ಸರೋಗಿದೆ ಅಂತ ಹೇಳಿ ಕಳಿಸ್ಬೋದಲ್ಲ. ಫಾಲ್ಟ್ ಎಲ್ಲಿದೆ ಅಲ್ಲಿ ಮಾತ್ರ ಕೆಲಸ ಮಾಡಬೇಕು. ತರಿಸಿದ್ರಿ ಕೋಡ್ ಬರ್ತಾಯಿತ್ತು, ಎತ್ತಿ ಅಂಗಡಿಗೆ ಇಟ್ಕೊಂಡ್ರೆ ಈ ಗಾಡಿ ನನ್ನ ಹತ್ರ ಬರೋದೇ ಇಲ್ವ ಯಾವುದು ಹಾಕೋಕ್ಕದನ್ನ 100% ಬಂದೇ ಬರ್ತವೆ. ಯಾಕೆ ಬರೋಲ್ಲ? ಇವತ್ತಿಲ್ಲ ನಾಳೆ ಯಾವುದೋ ಒಂದು ಗಾಡಿಗೆ ಹೋಗುತ್ತೆ, ಓಡಾಡೋದು ಇರಲ್ಲ. ಎತ್ತಿ ಇಕ್ಕೋನಲ್ಲ. ದುಡ್ಡು ಎಷ್ಟಮ್ಮ ಅದು? ಎಷ್ಟದು? 3,201 ರೂಪಾಯಿ. ನೀನು ನಾನು ಕೊಡ್ತೀನಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಇಲ್ಲೇ ಬಿಲ್ಲು. ನೋಡ್ಕೊಬೋದು ಬಿಲ್ಲು. ಎಷ್ಟು ಇದ್ರಿಗೆ ಇವತ್ತೇ ತಂದಿರೋದಲ್ಲ ಇದು. ಇಲ್ಲಿ ಡೇಟು 15 ಇವತ್ತು 16ನೇ ತಾರೀಕು 7ನೇ ತಿಂಗಳು 2025 ಅಲ್ಲ ಗಾಡಿನ ಇದು? ಹೌದು. ಎಷ್ಟು ಓಡೈತೆ? 500-600 ಕಿಲೋಮೀಟ್ರ್ ಓಡೈತಾ? 6,000 ಓಡಿದೆ. ಸರ್ವಿಸ್ ಮಾಡಿಸೋನೆ ನೀರು ಹೋಗ್ಬಿಟ್ಟಿದೆ. ಹೋಗ್ಬೇಡ್ದಿರೋ ಜಾಗದಾಗ ಹೋಗ್ಬಿಟ್ಟೈತೆ. ಅಷ್ಟೇ ಪ್ರಾಬ್ಲಮ್ಮು. ನಮಗೂ ಸಡನ್ನಾಗಿ ತಲೆ ಓಡಿಲ್ಲ ಗಾಡಿಗಳು ಜಾಸ್ತಿ. ಟೈಮಲ್ಲಿ ಏನು ಮಾಡ್ತೀರ ಅಂದರೆ ಯಾವುದೋ ಒಂದು ತೊಗೊಂಬಪ್ಪ ಅಂತ ಇದೆಯಲ್ಲ ಸ್ವಿಚ್ಚು, ಹೇಳಿ. ಪೆಟ್ರೋಲ್ದು ಬಿಡಮ್ಮ ಪೈಪು. ಓಕೆ, ಇದ್ರ ಬಿಚ್ಚಿ ಮ್ಯಾಗ್ನೆಟ್ ಹಾಕ್ತೀನಿ. ಮತ್ತು ಮ್ಯಾಗ್ನೆಟ್ ಬಿಚ್ಚೋಕ್ಕೆ ಪುಳ್ಳರ್ ಇರಬೇಕು. ಮಾಮೂಲಿ ನಮ್ಮ ಪುಳ್ಳರ್ ಆಗೋಲ್ಲ. ಇವಾಗ ನನ್ನ ಹತ್ರನೂ ಅದು ಪ್ರೆಸೆಂಟಿಗಿಲ್ಲ. ನಾನು ಹೆಂಗೆ ಬಿದ್ದೆ ಏನು ಬಿದ್ದೆ ಅಂತ ನೋಡಿಸ್ತೀನಿ ನಾನು. ಮತ್ತು ನೋಡೋಣ. ಇದು ಯಾಕಂದರೆ ಹೊಸ ಗಾಡಿ ಅಲ್ವಾ, ಬಂದುಬಿಡ್ತು. ಹಳೆ ಗಾಡಿಗಳಿಗೆಲ್ಲ ಸ್ವಲ್ಪ ಹಳೇದಾಗಿದ್ದ ಗಾಡಿಗಳಿಗೆ ಆ ಥರ ಬಿಚ್ಚಕ್ಕೆ ಹೋದ್ರೆ ಕೈಗೆ ಬಂದುಬಿಡುತ್ತೆ ಹೊಡೆದೋಗಿ. ನೋಡಿಸ್ತೀನಿ ರೀ. ಸೈಲೆನ್ಸರ್ ಬಿಚ್ಕೊಬೇಕು ಫಸ್ಟು. ಸೈಲೆನ್ಸರು ಸೀಲ್ಡ್ಗಳೆಲ್ಲ ಬಿಚ್ಚೋಣ, ಮತ್ತೆ ನೋಡಿಸ್ತೀನಿ ನಾನು. ಸೈಲೆನ್ಸರು ರಿಮೂವ್ ಆಗಿದೆ. ಇಲ್ಲೊಂದು ಕಪ್ಲರ್ ಇದೆ, ಇಲ್ಲೊಂದು ಕಪ್ಲರ್ ಇದೆ. ಓಕೆನಾ? ಕ್ಲೀನಾಗಿ ಬಿಚ್ಕೊಬೇಕು, ಡ್ಯಾಮೇಜ್ ಮಾಡಬಾರ್ದು. ಮತ್ತು ಆಯಿಲ್ ಕೂಲರ್ಗೆ ಇಲ್ಲೊಂದು ಬೋಲ್ಟ್ ಬರುತ್ತೆ ನೋಡಿ, ಬಿಟ್ಟು ಹಾಕ್ತಾಯಿನಾ ಆಯಿಲ್ ಕೂಲರ್ದು. ಈ ಕ್ಲಿಪ್ಗಳು ಯಾವುದೋ ಬಿಚ್ಚಕ್ಕೆ ಹೋಗಬೇಡಿ. ಅವಶ್ಯಕತೆ ಇದ್ದರೆ ಬಿಚ್ಚಬೇಕು, ಇಲ್ಲಾಂದರೆ ಅದು ಬಿಚ್ಚಿದ್ರೆ ಮತ್ತೆ ಅದೇ ರೀತಿ ಕ್ಲಿಪ್ ಕುಣ್ಸೋಕ್ಕಾಗಲ್ಲ, ಕಷ್ಟ. ಇದು ಪೈಪ್ ಬಿಚ್ಕೊಂಡಿದ್ದೀನಿ. ಇಲ್ಲಿ ಯಾವುದೋ ಥರ ಬಿಚ್ಚಿಲ್ಲ. ಇದನ್ನು ಈ ರೀತಿ ಈಗ ಬಿಡಬೇಕು. ಇದೆಲ್ಲ ಪೈಪೆಲ್ಲ ಬಿಚ್ಕೊಂಡಿರೋಕ್ಕೆ ಆಗಲ್ಲ.
ಓಕೆನಾ. ಇದು ಇಲ್ಲಿಂದ ಸುಮ್ಮನೆ ಹಿಂಗೆ ಹಾಕಿಬಿಡಿ, ಅಡ್ಡ ಬರಲ್ಲ. ಸೀಲ್ಡ್ ಬೋಲ್ಟ್ಗಳು ಬಿಚ್ಚೋಣ. ಇದು ಓಪನ್ ಆಯಿತು. 1 2 3 4 5 6 ಬೋಲ್ಟ್ ಇದೆ ಒಳಗಡೆ ಸೀಲ್ಡ್ಗೆ. ಫ್ಯಾನ್ಗೆ 3 ಬೋಲ್ಟ್, ಫ್ಯಾನ್ ಸೇಮು. ಇದು ಇದ್ರ ಸೀಲ್ಡ್ ಮ್ಯಾಗ್ನೆಟ್ದು. ಕ್ಲಚ್ ಕವರ್ ಬರುತ್ತಲ್ಲ, ಅದರಿಂದಾನೇ ಸ್ವಲ್ಪ ಉದ್ದಾನೇ ಇದೆ ಬೋಲ್ಟು. ಎಷ್ಟಿದೆ? 6 ಬೋಲ್ಟು. ಇವಾಗ ಬಂತು ಇದ್ರ ಮ್ಯಾಗ್ನೆಟ್. ಇವಾಗ ಇದನ್ನು ಬಿಚ್ಚಬೇಕು, ಪುಲ್ಲರ್ ಇಲ್ಲ. ಬಂತು. ಇದು ನಮ್ಮ ನಾರ್ಮಲ್ ಪುಲ್ಲರು, ಇದ್ರಿಗೆ ಆಗಲ್ಲ. ಇಲ್ಲಿ ನೋಡಿ, ತಗೊಂಬರ್ಬೇಕು ಇವಾಗ. ಇನ್ನೂ ಆಚೆ ಬಂದಿದೆಯಾ ಬಂದಿಲ್ಲ ಅನ್ನೋದು ಗೊತ್ತಿಲ್ಲ. ಇವಾಗ ಹೆಂಗೆ ಬಿಚ್ಚಿದೆ ಅಂದರೆ, ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ. ಈಗ ಆಮೇಲೆ ನೋಡ್ಕೊಂಡು ಏನಾನ ಆದರೆ ಅಂದ್ಬಿಟ್ಟು ಓಪನ್ ಮಾಡಿದೆ, ಓಪನ್ ಆಗಿಬಿಡ್ತು. ಇವಾಗ ಮತ್ತೇನೋ ಅದೇ ರೀತಿಯಲ್ಲೇ ಓಪನ್ ಮಾಡ್ಬೇಕು ನಾನು. ಯಾಕಂದರೆ ಟೂಲ್ಸ್ ಇಲ್ಲ, ಮೇನ್ ತಗೊಂಬರ್ಬೇಕು. ಯಾವತ್ತೂ ಬಿಚ್ಚಿರಲ್ಲಲ್ವ, ಏನಿದೆ ಏನಿಲ್ಲ ಅಂತ ಗೊತ್ತಿಲ್ಲ. ಗೊತ್ತಿಲ್ಲದಿರೋ ಕಾರಣಕ್ಕೆ ಏನಾಯಿತು, ಪುಲ್ಲರು ತರಿಸಿಲ್ಲ, ತಗೊಂಬಂದಿಲ್ಲ. ಇಲ್ಲಾಂದರೆ ಮಾಡಿಸ್ಬೇಕು, ಇಲ್ಲಾಂದರೆ ಏನಾನ ಮಾಡ್ಬೇಕು ಅದ್ರಿಗೆ. ಇವಾಗ ಹಿಂಗೆ ಹಿಡ್ಕೊಂಡು ಈ ಕಡೆ ಬಾರಾಜ, ಫೋನ್ ಹಿಡ್ಕೊ. ಕಟ್ ಮಾಡಬೇಡ, ಹಂಗೆ ಇಲ್ಲ. ಜಾಸ್ತಿ ಜೋರಾಗಿರೋ ಹೊಡೆದ್ಬಿಡಿರ, ಕೈಗೆ ಬಂದ್ಬಿಡ್ತದೆ. ಆಮೇಲೆ ಬಂದಿಲ್ಲ ಬಂದ್ಬಿಡ್ತು. ಇದ್ರ ಒಳಗಡೆ ಫಿಲಮ್ ಹಿಂಗೆ ಸಾಕೆಟ್ಗಳು ಕಿಚ್ಚನ. ಈ ಸಾಕೆಟ್ ಇದೊಂದು ಬಿಚ್ಚಿದ್ರೆ ಸಾಕು. ಬಂದಿಲ್ಲ, ಇದೆಲ್ಲ ಇಲ್ಲಿರೋದು. ಬಂತು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಬಂತು. ಕ್ಲಿಪ್ಗಳೆಲ್ಲ ಬಿಚ್ಕೊಂಡಿದ್ದಾಯಿತು. ಮತ್ತು ಇದೊಂದು ಸಾಕೆಟ್ಟು. ಈ ಕಡೆ ಇದು 2 4ನೇ ನಂಬರ್ ಅಲಂಕಿ, ಇದು 3 5ನೇ ನಂಬರ್ ಅಲಂಕಿ.
ಇದು ಹೊಸದು ಫಿಟ್ ಮಾಡಿದ್ದು ಇದು. ಆಚೆ ಎಷ್ಟು ಚೆನ್ನಾಗಿದೆ. ನಿಂದು ಎಲ್ಲಿ ಕೊಡಿಲಿ, ಇಲ್ಲಿಕ್ಕ ಅಲ್ಲಿಕ್ಕದು. ಇದು ಹೆಂಗಂದರೆ ಈ ಕಡೆ ವೈರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಒಳಗಡೆ ಹೋಗಬೇಕು. ಪ್ಲಸ್ ಈ ವೈರ್ ಬರೋದು ಆಚೆ ಬರಬೇಕು. ಸೆಂಟ್ರಲ್ಲಿ ಇದು ಕಾಯಿಲ್ದು 3 ಬೋಲ್ಟು, ದೊಡ್ಡ ಬೋಲ್ಟು. 5ನೇ ನಂಬರ್ ಆಲಂಕಿ, 5ನೇ ನಂಬರ್ ಆಲಂಕಿ. ಫುಲ್ ಮಳೆ ಬರ್ತೈತೆ. ವಾಟ್ರ್ ವಾಶ್ ಮಾಡೋ ಟೈಮಲ್ಲಿ ಜಾಸ್ತಿ ನೀರು ಓಡ್ಸೋಕೆ ಹೋಗಬೇಡಿ. ಆದಷ್ಟು ಮನೆ ಹತ್ತಿರ ತೊಳ್ಕೊಂಡ್ರೆ ಒಳ್ಳೇದು ಅನಿಸುತ್ತೆ. ನೋಡಿ ಇಲ್ಲೊಂದು ಬೋಲ್ಟ್ ಬರುತ್ತೆ, ಚಿಕ್ಕದು ನಮ್ಮ ಸೀಲ್ಡಿಗೆ ಬರ್ತೈತಲ್ಲ ಒಳಗಡೆ. ಒಂದು ಗಾಡಿಗೆ ಒಂದೊಂದು ಟೂಲ್ಸ್ ತೊಗೊಬೇಕಂದ್ರೆ ಸುಮಾರು ಖರ್ಚು. ಟೂಲ್ಸದೇ ಖರ್ಚು. ಏನು ಮಾಡೋದು, ಎಷ್ಟು ಟೂಲ್ಸ್ ತೊಗೊತೀರಾ? ಟೂಲ್ಸ್ ರೇಟ್ಗಳು ಹೇಳೋಕ್ಕೆ ಬರಲ್ಲ ನಾನು, ಅಷ್ಟಿದ್ದಾವೆ. ಕ್ಲಿಯರಾಗಿ ಯಾಕೆ ನೋಡಿಸ್ತಾ ಇದ್ದೀನಂದರೆ, ಗೊತ್ತಾಗಲಿ, ನನಗೂ ಗೊತ್ತಾಗಲಿ, ನಿಮಗೂ ಗೊತ್ತಾಗಲಿ ಅಂತ. ನನಗೂ ಗೊತ್ತಾಗಬೇಕಲ್ಲ ನಿಮ್ಗೆ ಹೇಳೋಕ್ಕೆ ಮುಂಚೆ ಏನಿದೆ ಏನಿಲ್ಲ ಅಂತ. ಬಿಚ್ಚಿದ್ರೇ ಗೊತ್ತಾಗೋದು. ಸ್ವಲ್ಪ ಟೈಟ್ ಆಯಿತು ಇದ್ರ ರೋಟ್ರು ದೊಡ್ಡದು. ನೋಡ್ಕೊಳ್ರಿ, ಕ್ರಾಂಕ್ ಶಾಫ್ಟು ಚೇಂಜ್ ಇದರಲ್ಲಿ. ಕೂತ್ಕೊಂತ ಅಷ್ಟೇ. ಬೋಲ್ಟ್ ಕ್ಲೀನಾಗಿ ಬೋಲ್ಟ್ಗಳು ಟೈಟ್ ಮಾಡ್ಕೊಬೇಕು ಒಳಗಡೆ. ಅದು ಇಲ್ಲಾಂದರೆ ಕಿತ್ಕೊಂಡು ಬಂದ್ಬಿಡ್ತದೆ ಗ್ಯಾಚಾರ. ಮಿಷಿನಲ್ಲಿ ಟೈಟ್ ಮಾಡಿಬಿಡೋಣ, ಸಾಕಷ್ಟೆ. ಇಲ್ಲಿ 2 ಕಡೆ 2 ವಾಲು, ಆ ಕಡೆ 2 ವಾಲು. ಎಲ್ಲ ಫಿಟ್ಟಿಂಗು ಆಯಿತು, ಪ್ಲಸ್ ಇದು ಆಯಿತು. ಪ್ಲಸ್ ಎಲ್ಲ ಆಯಿತು. ಸೈಲೆನ್ಸರ್ ಒಂದು 10 ಸೈಲೆನ್ಸರ್ ಹಾಕಿದ್ರೆ ಸರೋಗುತ್ತೆ. ಎಲ್ಲ ಕಂಪ್ಲೀಟ್ ಆಯಿತು. ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಆಯಿತು. ಎಲ್ಲ ಕಪ್ಲರ್ ಕರೆಕ್ಟಾಗಿ ಕುತ್ಕೊಂಡಿದೆ. ಗಿಕ್ಲೇಟ್ ಬರುತ್ತಾ? ಏನು ಸಮಾಚಾರ? ಏನೂ ಇಲ್ಲ. ಆಫ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಓಕೆ. ಬಿಡು, ಹಂಗೆ ಇರಲಿ. ಅದು ಮೇಲಿಗೆ ಎತ್ತರ ಆಟೋಮೆಟಿಕ್ ಆಫ್ ಆಗುತ್ತೆ. ಅದು ಮೇಲಿಗೆ ಇದೆಯಾ ಕೆಳಗಡೆ? ಆಫ್ ಆಗಿಬಿಡುತ್ತಾ? ಆಫ್ ಆಯಿತು. ಮೇಲಿಗೆ ಮಾಡೋದು, ಆ ಸ್ವಿಚ್ಚನ್ನು ಮೇಲೆ ಮಾಡ್ಕೊ. ಸ್ವಲ್ಪ ಆಯಿಲ್ ಬಿಡ್ತೀಯಾ ಇಲ್ಲ ಹಂಗೆ? ಹಂಗೆ ಅದು ಏನು ಮಾಡೋಕ್ಕಾಗಲ್ಲ. ಅದನ್ನು ಸರ್ ಹೋಗಿದೆ. ಇದರಲ್ಲಿ ಹೋಗಬೇಡದಿರೋ ಜಾಗದಲ್ಲಿ ಎಲ್ಲ ಹೋಗಿತ್ತು ಗೊತ್ತಾ ನೀರು? ECMಲ್ಲಿ 1-2 ಪಿನ್ನಿಗೆ ನೀಟಾಗಿ ಹೋಗ್ಬಿಟ್ಟಿದೆ ನೀರು. ಅದ್ರಗೋಸ್ಕರ ಅದು ಒಂದು ಟೈಮ್ ಸ್ಟಾರ್ಟ್ ಆಗೋದು, ಒಂದು ಟೈಮ್ ಆಫ್ ಆಗೋದು. ಕ್ರಾಂಕ್ ಸೆನ್ಸರು
ಕೋಡ್ ಬರೋದು ಈ ರೀತಿ ಕನ್ಫ್ಯೂಸ್ ಮಾಡಿಬಿಡ್ತು. ಎದ್ಬಿಡ ಮಾಡ ಕನ್ಫ್ಯೂಸ್ ಮಾಡಿ ತಲೆ ತಿಂತು. ಗಾಡಿಗಳು ಕಮ್ಮಿ ಇದ್ದಿದ್ರೆ ಅದನ್ನು ಏನನ್ನ ಟ್ರೇಸ್ ಮಾಡ್ಬೋದಾಗಿತ್ತು. ಇವಾಗ ಏನು ಲಾಸ್ ಏನಿಲ್ಲ, ಅವ್ರಿಗೂ ಲಾಸ್ ಇಲ್ಲ, ಯಾರಿಗೂ ಲಾಸ್ ಇಲ್ಲ. ಅಂದರೆ ಇವತ್ತೆಲ್ಲ ನಾಳೆ ಯೂಸ್ ಆಗುತ್ತೆ ಇದ್ದರೆ, ಇಲ್ಲ ಯಾರಿಗಾನ ಎಲ್ಲ ಸಿಕ್ಕಿಲ್ಲ ಅಂದ್ರೂ ನಾನು ಹತ್ರ ಬಂದು ಈಸ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಇಷ್ಟಪ್ಪ ಈ ಗಾಡಿ ಕಹಾನಿ. ಬರೀ ಜಸ್ಟ್ ಒಂದು ವಾಟರ್ ವಾಶ್ ಮಾಡ್ತಾ ಟೈಮಲ್ಲಿ ಹುಷಾರಾಗಿ ಜಾಸ್ತಿ ನೀರು ಹೊಡೆಸ್ಬಾರ್ದು. ಬ್ಯಾಟ್ರಿ ರಿಮೂವ್ ಮಾಡಿ ಗ್ರೌಂಡ್ ವೈರ್ನ ಸರ್ವಿಸ್ ಮಾಡಿಸ್ರಿ. ಮತ್ತು ಏರ್ ಗೀರ್ ಕ್ಲೀನಾಗಿ ಹೊಡೆದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಏನು ಮಾಡಬೇಕು, ಬ್ಯಾಟ್ರಿ ವೈರ್ ಹಾಕಿ ಸ್ಟಾರ್ಟ್ ಮಾಡಬೇಕು. ICU ಹತ್ರ ಅಲ್ಲೆಲ್ಲ ಜಾಸ್ತಿ ನೀರು ಹೊಡ್ಯಕ್ಕೆ ಹೋಗಬೇಡಿ. ಇಂಜಿನ್ ಹತ್ರ ಕೆಳಗಡೆ ಓಡ್ಕೊಬೋದು, ಏನು ತೊಂದರೆ ಇಲ್ಲ. ಅಲ್ಲೆಲ್ಲ ಜಾಸ್ತಿ ನೀರು ಹೊಡೆದಿದ್ದ ಕಾರಣಕ್ಕೆ ಇದೆಲ್ಲ ಅದ್ರ ಒಳಗಡೆ ಹೋಗೋಕ್ಕೆ ಚಾನ್ಸ್ ಇಲ್ಲ. ಸುಮಾರು ಗಾಡಿಯಲ್ಲಿ ಹೋಗಿದೆ. ಅಂದರೆ ಈಗ ಆ ಗಾಡಿಯಲ್ಲಿ ಬೇರೆ ಥರ ರೆಸ್ಪಾನ್ಸ್ ಮಾಡ್ತದೆ, ಈ ಗಾಡಿಯಲ್ಲಿ ಬೇರೆ ಥರ ಪ್ರಾಬ್ಲಮ್ ಕಾಣಿಸ್ಕೊತದೆ. ಮುಂದಕ್ಕೆ ಯಾವ್ದಾನ ಬೇರೆ ಗಾಡಿ ಯಾವ್ದಾನ ಏನು ಪ್ರಾಬ್ಲಮ್ ಬರುತ್ತೆ ನೋಡೋಣ. ಸದ್ಯಕ್ಕೆ ಓಡಲಿ, ಏನು ಪ್ರಾಬ್ಲಮ್ ಇಲ್ದಿರ. ಓಕೆ 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 ಯಾಕೆ ಗಾಡಿಯವ್ರ ಮುಖ ನೋಡಿಸ್ಕೊಂಡ್ರು ಪಾಪ? ಹಾಂ, ನೋಡಿಸ್ಬೇಕಾ ನಿಮ್ಗೆ? ಬೇಡ, ಯಾಕಪ್ಪ ಬೇಡಲ್ಲ? ನಿನ್ನ ಗಾಡಿ ನಂಬರು ನೋಡಿಸಿಲ್ಲಮ್ಮ ನಾನು. ಈಗಲೇ ಬೀಳಕ್ಕೆ ಹೋಗಬೇಡ. ನಮ್ಮ ಬ್ರೋ ಬಂದವನೆ ಪಾಪ. ಏನು ಬ್ರೋ? ಆಯಿಲ್ ಚೇಂಜ್ ಮಾಡಬೇಕು. ಯಾಕ ಆಯಿಲ್ ಚೇಂಜ್ ಇವಾಗ ಇಷ್ಟೊತ್ತು ಈ ಗಾಡಿಗೆ ಮಾಡಬೇಕಾ? ಈ ಗಾಡಿ ಕದ ನನ್ನ ಗಾಡಿ. ನಿನ್ನ ಗಾಡಿಗೆ ಯಾಕ? ನಮ್ಮ ಗಾಡಿ ಒಂದು ತಿಂಗಳು ಹೋಗಿದ್ದು ಆಯಿಲ್ ಚೇಂಜ್ ಮಾಡಿದ್ರೆ ಸರ್ವಿಸ್ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ತಿಕ್ಕ ಬಿಟ್ಕೊಳುತ್ತೆ. ಏನು ಬಿಟ್ಕೊಂಡ್ಬಿಡುತ್ತೆ. ನಗೀತಾರೆ ಒಬ್ಬರು. ಹೆಂಗೆ ಚೆನ್ನಾಗಿತ್ತ ಗಾಡಿ? ಇದು ಗಾಡಿ ಸೂಪರ್ ಆಗಿದೆ. ಕವರಾಗಿ ಹಾಕಮ್ಮ, ಕವರಾಗಿ ಹಾಕಲ್ಲಿ. ಹಾಂ, ಪಿಕಪ್ ಇನ್ನೂ ಸ್ವಲ್ಪ ಇದೆ ಗುರು ಇದರಲ್ಲಿ, ಚೆನ್ನಾಗಿದೆ. ಓಕೆ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.